ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ವಿಷ್ಣು ಪುರಾಣ, ಗರುಡ ಪುರಾಣ, ವ್ಯಾಸ ಪುರಾಣ, ದೇವಿ ಭಾಗವತ ಪುರಾಣ, ಸ್ಕಂದ ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ಗಣಪತಿ ಪುರಾಣ ಅಂತೇಳಲ್ಲ 18 ರೀತಿಯಾದಂತಹ ಪುರಾಣಗಳನ್ನ ನಾವು ಕೇಳಿದ್ದೇವೆ. ಈ ಪುರಾಣಗಳನ್ನೆಲ್ಲವನ್ನು ಕೂಡ ವ್ಯಾಸರು ರಚನೆ ಮಾಡಿರುವಂಥದ್ದು. ಇದೇ ವ್ಯಾಸರು ನವಗ್ರಹಗಳ ಆರಾಧನೆಗೋಸ್ಕರವಾಗಿ ನವಗ್ರಹಗಳ ಸ್ತೋತ್ರಗಳನ್ನು ಕೂಡ ರಚನೆ ಎನ್ನುವಂಥದ್ದನ್ನ ಮಾಡಿದ್ದಾರೆ. ಒಂದೊಂದು ಗ್ರಹಗಳಿಗೂ ಕೂಡ ಒಂದೊಂದು ಶ್ಲೋಕ ಎನ್ನುವಂಥದ್ದನ್ನ ರಚನೆ ಮಾಡಿದ್ದಾರೆ. ಆ ವ್ಯಾಸರು ರಚನೆ ಮಾಡಿರುವಂತಹ ಶ್ಲೋಕಗಳನ್ನ ನಾವು ಒಂದೊಂದಾಗೆ ತಿಳ್ಕೊಂಡು ಅದರ ಅರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸೂರ್ಯಗ್ರಹ ಪ್ರೀತ್ಯರ್ಥವಾಗಿ ಹೇಳುವಂತಹ ಸ್ತೋತ್ರ ಜಪಾಕುಸುಮ ಸಂಕಾಶಂ ಕಾಶ್ಯಪಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಗಂ ಪ್ರಣತೋಪ್ಯ ದಿವಾಕರಂ ಅಂತ. ಇದರ ಅರ್ಥ ಎನ್ನುವಂಥದ್ದು ಹೀಗಿದೆ: ಕೆಂಪು ಗುಲಾಬಿ ಹೂವಿನ ಬಣ್ಣದಂತೆ ಕಾಂತಿಯುಳ್ಳವನು, ಕಶ್ಯಪ ಋಷಿಯ ಪುತ್ರನು, ಎಲ್ಲಾ ಪಾತಕಗಳ ಹಾಗೂ ಕತ್ತಲೆಯ ನಾಶಕರ್ತನೂ ಆದ ದಿನಮಣಿ ಸೂರ್ಯನಾರಾಯಣನಿಗೆ ನಮಸ್ಕಾರವು ಅಂತ. ಮುಂದಿನ ಗ್ರಹದ ಸ್ತೋತ್ರವನ್ನ ಮುಂದೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ, ಸ್ವಾಗತ. ಸ್ನೇಹಿತರೆ, ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದಾರಿದ್ರೆ ದಯವಿಟ್ಟು ಶೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ.